ನಮಸ್ಕಾರ. ಕೆ-ಲೈವ್ ನ್ಯೂಸ್ ಚಾನೆಲ್ನ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ಮ ಜೊತೆ ಶಿವಮೊಗ್ಗದ ಖ್ಯಾತ ಪತ್ರಕರ್ತರಾದ ಶ್ರೀ ಎಂ ಶ್ರೀನಿವಾಸನ್ ಅವರಿದ್ದಾರೆ. ಎಂ ಶ್ರೀನಿವಾಸನ್ ಅವರು ಇತ್ತೀಚೆಗೆ ಒಂದು ಹೊಸ ಕೃತಿಯೊಂದಿಗೆ ಸಾಹಿತ್ಯಾಸಕ್ತರ ಮುಂದೆ ಬರ್ತಾ ಇದ್ದಾರೆ. ಅವರು ಬರೆದಿರ್ತಕ್ಕಂಥ ನನ್ನ ಕೃಷ್ಣ ಲೋಕೋತ್ತರ ನಾಯಕನ ಜೀವನ ಕಥನ, ಅದು ನಾಳೆ ಶಿವಮೊಗ್ಗದಲ್ಲಿ ವಿದ್ಯುಕ್ತವಾಗಿ ಬಿಡುಗಡೆ ಆಗ್ತಾ ಇದೆ. ಅದಕ್ಕಿಂತ ಬಿಡುಗಡೆಕ್ಕಿಂತ ಮುಂಚೆ ಒಂದಿಷ್ಟು ಆತ್ಮೀಯವಾದ ಸಂವಾದ ನಾನು ಲೇಖಕರ ಜೊತೆ ನಡೆಸ್ತಾ ಇದ್ದೀನಿ. ಶ್ರೀಕೃಷ್ಣನ ಕುರಿತಾಗಿ ಭಾರತದಲ್ಲಿ ಪುಸ್ತಕಗಳಿಗೆ ಬಂದಂತ ಸಂಖ್ಯೆಗಳಿಗೆ ಕೊರತೆ ಇಲ್ಲ, ಅಷ್ಟು ಪುಸ್ತಕಗಳು ಬಂದಿದೆ. ಆದ್ರೆ ಈ ಒಂದು ಕೃಷ್ಣನನ್ನ, ಅಂದ್ರೆ ನಾವು ಯಾವ ಕೃಷ್ಣನನ್ನ ಆರಾಧಿಸ್ತೀವಿ, ಪೂಜಿಸ್ತೀವಿ, ಆ ಕೃಷ್ಣನನ್ನ ನನ್ನವನಾಗಿಸ್ಕೊಂಡು ಆತ್ಮೀಯನಾಗಿ ನೋಡುವಂತ ಶ್ರೀನಿವಾಸ್ ಅವರ ಪ್ರಯತ್ನ. ಸರ್, ಇದಕ್ಕೆ ಪ್ರೇರಣೆ ತಮ್ಗೆ ಎಲ್ಲಿಂದ ಸಿಕ್ತು ಸರ್? ಕೃಷ್ಣನ್ ಕುರಿತಾಗಿ ಬರಿಬೇಕು ಅಂತ ತಮಗೆ ಹೇಗೆ ಅನಿಸ್ತು ಸರ್? ಕೃಷ್ಣನ ಬಗ್ಗೆ ನೀವು ಹೇಳದಂಗೆ ಬರೆದಿದ್ದು, ಓದಿದ್ದು, ಹಾಡಿದ್ದು, ನೃತ್ಯ ಮಾಡಿದ್ದು ಈ ದೇಶದಲ್ಲಿ ಬೇಕಾದಷ್ಟಿದೆ. ನಾನು ಹೊಸದಾಗಿ ಮತ್ತೇನು ಬರೆಯೋ ಅಗತ್ಯ ಇರಲಿಲ್ಲ. ಆದರೆ ಕೆಲವು ಸರ್ತಿ ಯೋಚನೆ ಮಾಡುವಾಗ ಈ ಕೆಲವು ಮಕ್ಕಳು ಕೇಳ್ತಾರೆ ವಿಶೇಷವಾಗಿ. ಈಗ ಕೃಷ್ಣ ಗೋವರ್ಧನಗಿರಿಯನ್ನು 7 ದಿವಸಗಳ ಕಾಲ ಕಿರುಬೆರಳಲ್ಲಿ ಎತ್ತಿಡ್ಕೊಂಡು ನಿಂತಿದ್ದ 7-8 ವರ್ಷದ ಹುಡುಗ, ಹೆಂಗೆ ಸಾಧ್ಯ ಅಂತ. ಹಂಗೆ ಬಂದಾಗ ಒಂದೋ ಆ ಘಟನೆನೇ ಸುಳ್ಳು ಅನ್ಬೇಕು, ಅಥವಾ ಆ ಘಟನೆ ಹಿಂಗೆ ನಡೆದಿರ್ಬೋದು ನೋಡು ಅಂತ ಹೇಳೋವಂಥ ಒಂದು ನಮ್ಮ ಹತ್ರ ಆ ಜ್ಞಾನ ಇರಬೇಕು. ಅದು ನಾವು ಮೂಲದಲ್ಲಿ ಓದ್ತಾ ಹೋದಂಗೆ ಮಹಾಭಾರತದಲ್ಲಿ ಅದೇನು ಬರಲ್ಲ ಆ ಪ್ರಸಂಗ. ಹರಿವಂಶ, ಭಾಗವತ, ವಿಷ್ಣು ಪುರಾಣ ಇವುಗಳಲ್ಲಿ ಅವನ್ನ ಸಂಶೋಧನೆ ಮಾಡ್ತಾ ಓ ಹಿಂಗಾಗಿರಬಹುದು ಅನ್ನೋವಂಥದ್ದು ಒಂದು ಹೊಳವು ಸಿಕ್ಕತ್ತೆ. ಪೂರ್ತಿ ವಾಚ್ಯವಾಗಿ ಅಲ್ಲ, ಒಂದಷ್ಟು ಸಿಕ್ಕತ್ತೆ, ಇಲ್ಲ ಅಂತಲ್ಲ. ಅದನ್ನು ಇಟ್ಕೊಂಡು ಜಿಜ್ಞಾಸುಗಳಿಗೆ, ವಿಶೇಷವಾಗಿ ಮಕ್ಕಳಿಗೆ, ನಾವು ದೊಡ್ಡವರು ಹೇಳಬೇಕಾದ ಕಷ್ಟವನ್ನು ತಪ್ಪಿಸೋದಕ್ಕೋಸ್ಕರ ಇದೊಂದು ಬರೆಯೋಣ ಅನ್ನೋ ಒಂದು ಪ್ರಯತ್ನ ಮಾಡಿದೆ. ಹಾಗೆ ಬರಿತಾ ಇಡೀ ಕೃಷ್ಣನ ಚರಿತ್ರೆಯನ್ನು ಬರೆಯುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ಸರ್, ಈಗಾಗಲೇ ನಾನು ಪುಸ್ತಕ ಓದಿದ್ದೀನಿ. ನನಗೇನು ಅನಿಸ್ತು ಅಂತಂದ್ರೆ, ಕೃಷ್ಣನ ಕತೆ ಜೊತೆ ಅದು ಕೃಷ್ಣನ ಕತೆನೇ ಹೇಳ್ತಾ ಇದ್ದ, ಅಥವಾ ಈ ಲಾಜಿಕ್ಗಳೆಲ್ಲ ನೀವೇನು ಹೇಳ್ತಿರೋ ಇದೇ ಲಾಜಿಕನ್ನ ಕಟ್ಕೊಂಡು ಹೋದ್ರೆ ಒಂದು ರೀತಿಯ ಒಣ ಕತೆಗಳಾಗ್ತಾ ಇತ್ತು. ತಾವು ತಮ್ಮ ಇದು ಕಾವ್ಯಾತ್ಮಕ ಪ್ರಜ್ಞೆ ಈ ಕೃತಿಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂದ್ರೆ ಒಂದು ಕತೆ ಹೇಳ್ಬೇಕಾದ್ರೆ ಅದರ ಸುತ್ತಲಿನ ಪರಿಸರದ ವರ್ಣನೆ ಇರ್ಬೋದು, ಅಥವಾ ಸುತ್ತಲಿ ಬರೋ ಪಾತ್ರಗಳ ವರ್ಣನೆ ಇರ್ಬೋದು, ಮನಸ್ಸಿಗೆ ಕಟ್ಟುವ ಹಾಗೆ ದಟ್ಟವಾಗಿ ಅದು ಒಂದು ಚಿತ್ರಣ ಮೂಡುತ್ತೆ. ಸೊ ನನಗೆ ಬಹಳ ಅನ್ಸಿದ್ದೇನು ಅಂದ್ರೆ, ನೀವು ಹೇಳಿದ ಹಾಗೆ ಹರಿವಂಶ, ಭಾಗವತ ಇದರದ್ದೆಲ್ಲ ಗಾಢವಾದ ಅಧ್ಯಯನ ತಮಗಿತ್ತ? ಈ ತರದ ಒಂದು ಸ್ಥಳದ ಚಿತ್ರಣ ಅಥವಾ ವ್ಯಕ್ತಿ ಚಿತ್ರಣ ಕೊಡ್ಬೇಕಾದ್ರೆ ತಮ್ಗೆ ಎಷ್ಟು ಆಳವಾದ ಅಧ್ಯಯನ ಇತ್ತು, ಅದೆಷ್ಟು ಅವಶ್ಯಕತೆ ತಮಗೆ ಬಂತು ಅಂತ ಅನ್ಸುತ್ತೆ? ವಾಸ್ತವವಾಗಿ ನಾನು ಕೃಷ್ಣನ ಬಗ್ಗೆ ನಮ್ಮ ತುಂಬ ಚಿಕ್ಕ ವಯಸ್ಸಿಂದನೇ ಕೇಳ್ತಾ ಬಂದವರು. ನಾವೆಲ್ಲ ಸಂಪ್ರದಾಯಸ್ಥರ ಮನೆಯವರು, ಮಠ, ದೇವಸ್ಥಾನ ಈ ಥರದ ಪರಿಸರದಲ್ಲೇ ಬಂದವರು. ಅಲ್ಲಿ ಹರಿಕತೆ, ಪುರಾಣ ಈ ಥರದ್ದೆಲ್ಲ ಕೇಳ್ತಾನೇ ಬೆಳೆದವರು ಸಣ್ಣ ವಯಸ್ಸಿಂದ. ಅವಾಗಲೂ ಕೂಡ ನಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆಗಳು ಬೆಳೀತಾ ಬಂದಿದ್ದು ನಿಜ. ಆರಂಭಿಕವಾಗಿ ಕೃಷ್ಣನ ಏನೇ, ಇವತ್ತಿಗೂ ಕೂಡ ಕೃಷ್ಣನ ಬಗ್ಗೆ ಏನೇ ಹೇಳಿದ್ರು ಅದು ಕೂಡ ಅದು ರಮ್ಯವಾಗೇ ಇರಬೇಕು. ಇಲ್ಲವರೆ ಅದು ಅಲ್ಲ. ಕೃಷ್ಣನ ಬಗ್ಗೆ ಅಲ್ಲೇ ಅಲ್ಲ, ಅದು ಬೇರೆ ದೇವರುಗಳ ಬಗ್ಗೆ, ದೇವತೆಗಳ ಬಗ್ಗೆ, ಅವತಾರಗಳ ಬಗ್ಗೆ ನಾವು ಏನೇ ಹೇಳ್ಬೋದು. ಕೃಷ್ಣನ ಬಗ್ಗೆ ಹಂಗಾಗೋದಿಲ್ಲ. ಅದು ವಿಶೇಷವಾಗಿ ಕೃಷ್ಣನ ಪಾತ್ರವನ್ನು ಹಿಂಗೇ ಕಟ್ಕೊಡ್ಬೇಕು ಅನ್ನೋವಂಥ ಒಂದು ತುಡಿತ ಬರೋದಕ್ಕೆ ಕಾರಣ. ಇನ್ನು ನಾನು ಮಥುರಾ ಆ ಕಡೆ ಭಾಗದಲ್ಲಿ ಓಡಾಡಿದ್ದೀನಿ, ದ್ವಾರಕೆಗೆ ಹೋಗಿದ್ದೀನಿ. ಅಲ್ಲೆಲ್ಲ ಕೃಷ್ಣನ ಬಗ್ಗೆ ಇರೋವಂಥ ಒಂದು ಆವೇಶ, ಭಕ್ತಿ, ಅದನ್ನು ನೋಡಿಬಿಟ್ರೆ ನಾವು ಮತ್ತೆ ಕೃಷ್ಣನ ವಿಮರ್ಶೆ ಮಾಡೋಕ್ಕೆ ಹೋಗೋದು ದುಸ್ಸಾಹಸ, ವೇಸ್ಟ್ ಅದು ಅನ್ನೋ ಲೆಕ್ಕದಲ್ಲಿ ಬರುತ್ತೆ. ಆದರೆ ಮಹಾಭಾರತ, ಹರಿವಂಶ, ವಿಷ್ಣು ಪುರಾಣ ಇವನ್ನೆಲ್ಲ ಓದುವಾಗ, ವಿಶೇಷವಾಗಿ ಭಾಗವತ, ಇದನ್ನು ಓದುವಾಗ ನಮಗೆ ಕೃಷ್ಣನ ಬಗ್ಗೆ ಒಂದು ರಮ್ಯವಾದ ಮತ್ತು ಭಾಳ ಅದ್ಭುತವಾದ, ಅತಿಮಾನುಷವಾದ ವ್ಯಕ್ತಿತ್ವ ಕಾಣುತ್ತೆ. ಜೊತೆಗೆ ಬಿಟ್ವೀನ್ ಲೈನ್ಸ್, ಸಾಲುಗಳ ಮಧ್ಯೆ ಓದಿದಾಗ ವಾಸ್ತವದ ಕೃಷ್ಣ ಹೆಂಗಿರ್ಬೋದು ಅನ್ನುವಂಥ ಒಂದು ಕಲ್ಪನೆಯೂ ಹುಟ್ಟುತ್ತೆ. ಅದು ಒಂದಲ್ಲ 10 ಸಾರ್ತಿ ಓದಿದರೆ ಮಾತ್ರ ಸಾಧ್ಯ. ಒಂದು ಸತಿ ಓದೋದ್ರಿಂದ ಅದು ಅರ್ಥ ಆಗೋದಿಲ್ಲ. ನಾ ಮುಂಚೆಯಿಂದನೂ ಮಹಾಭಾರತ, ಭಾಗವತ ಇವನ್ನೆಲ್ಲ ಓದ್ಕೊಂಬಂದವನು. ಜೊತೆಗೆ ಕೊರೋನಾ ಟೈಮ್ನಲ್ಲಿ ಮತ್ತೆ ಅದನ್ನು ಓದುವಂಥ ಒಂದು ಪ್ರಯತ್ನ ಮಾಡಿದೆ. ಆವಾಗ ಇದು ಈ ರೀತಿ ನಡೆದಿರ್ಬೋದು, ಹಿಂಗಾಗಿರ್ಬೋದು ಅಂತ ನನ್ನೊಳಗೆ ನಾನೇ ಬಿಡಿಸ್ಕೊಳ್ಳೋವಂಥ ಒಂದು ಕೆಲಸ ಮಾಡೋದಕ್ಕೆ ಸಾಧ್ಯ ಆಯಿತು. ಅದರ ಪರಿಣಾಮ
ಈ ಪುಸ್ತಕ ಅಂತ ಹೇಳ್ಬೋದು. 22 ಅಧ್ಯಾಯಗಳು ಈ ಪುಸ್ತಕದಲ್ಲಿ. ಪ್ರತಿಯೊಂದು ಶೀರ್ಷಿಕೆಯು ಅತ್ಯಂತ ಕಾವ್ಯಾತ್ಮಕವಾಗಿದೆ. ಕೊನೆಯ ಶೀರ್ಷಿಕೆ ಕರೆದ ನವನು ಹೊರಟರು ಇವರು ಅನ್ನೋ ಒಂದು ಆ ಕೊನೆಯ ಶೀರ್ಷಿಕೆಯಲ್ಲಿ ಕತೆ ಎಂಡಾಗತ್ತೆ. ಅಂದ್ರೆ ಕೃಷ್ಣನ ಹುಟ್ಟು ಮತ್ತೆ ಕೃಷ್ಣನ ಒಂದು ನಿರ್ಗಮನ ಇದಷ್ಟನ್ನು ಸವಿಸ್ತಾರವಾಗಿ ಯಾವುದೇ ತರದ ಒಂದು ಅತಿಮಾನುಷವಾದ ರಂಜನೆ ಇಲ್ಲದೆ ವಾಸ್ತವಿಕ ನೆಲೆಯಲ್ಲಿ ಕೃಷ್ಣನನ್ನ ದೇವರಾಗಿ ನೋಡದೆ ಒಬ್ಬ ಸಮಾಜ ಸುಧಾರಕನಾಗಿ ಅಥವಾ ಈ ಒಂದು ವ್ಯವಸ್ಥೆಯನ್ನು ಸರಿದೂಗಿಸುವ ಒಬ್ಬ ನಾಯಕನಾಗಿ ನೋಡುವಂತ ಒಂದು ವಿಶೇಷವಾದ ಪ್ರಜ್ಞೆ ಇದೆಯಲ್ಲ, ಇದು ಈ ಕೃತಿಯ ಹೆಗ್ಗಳಿಕೆ ಅಂತ ನಾನು ಹೇಳಕ್ ಬಯಸ್ತೇನೆ. ಇಷ್ಟು ಕಾವ್ಯಾತ್ಮಕವಾಗಿ ಇದರ ಶೀರ್ಷಿಕೆಗಳು, ಪ್ರತಿಯೊಂದು ಎಪಿಸೋಡಿನ ಶೀರ್ಷಿಕೆಗಳು ಸಹ ಬಹಳ ಅಟ್ರಾಕ್ಟಿವ್ ಆಗಿದೆ. ಇದು ತಾವು ಉದ್ದೇಶಪಟ್ಟು ಈ ಥರದ್ದು ನೀವು ಹುಡುಕಿ ಮಾಡಿದ್ದು ಅಥವಾ ಅದು ಸ್ಫುರಣೆನೋ ತಮಗೆ? ಇಲ್ಲ, ಅದಾಗದೆ ಅಂತ ಸ್ಫುರಣೆಯಿಂದ ಬಂದಿತ್ತು. ನಾನು ಹಿಂಗೆ ಬರೆಯೋಕ್ಕೆ ಶುರು ಮಾಡಿದಾಗ ಈ ಥರನೇ ಹೋಗ್ಬೇಕಿದು ಅನ್ನೋದು ನನ್ನ ಹತ್ರ ಏನು ಇರಲಿಲ್ಲ ಕಲ್ಪನೆ. ಹೋಗ್ತಾ ಹೋಗ್ತಾ ಅದು ಹಂಗೆ ಹೋಯಿತು. ಆಮೇಲೆ ಅದೊಂಚೂರು ನಮಗೆ ನನ್ನ ವೈಯಕ್ತಿಕ ಬರಹದ ಹಿನ್ನೆಲೆ ನೋಡಿದಾಗ ನಮಗೆ ತುಂಬ ವರ್ಣನಾತ್ಮಕವಾಗಿ ಅಥವಾ ಅತಿರಂಜಕವಾಗಿ ಏನನ್ನೂ ಬರೆಯೋಕ್ಕೆ ಬರೋದಿಲ್ಲ ನಮಗೆ. ನಾವೆಲ್ಲ ಪತ್ರಕರ್ತರಿಗೆ ಅವೆಲ್ಲ ಇರಲ್ಲ. ಏನು ನಡೀತು, ಏನಾಯಿತು ಇಷ್ಟೇ ನಮ್ಮ ಇದು 35-40 ವರ್ಷದ ಅನುಭವದಲ್ಲಿ ನಮಗೆ ಅಷ್ಟು ಮಾತ್ರ ಸಿದ್ಧಿಸಿರುತ್ತೆ. ಹಾಗಾಗಿ ನಾನು ಈ ಪುಸ್ತಕವನ್ನು ಕೂಡ ಹೆಚ್ಚು ಕಮ್ಮಿ ಅದೇ ರೀತಿಯಲ್ಲಿ ಬರೆದೀನಿ. ಬಟ್ ಕೃಷ್ಣನ ಕತೆ ನಿಮಗೆ ಇಷ್ಟ ಆಗುತ್ತೆ. ಇನ್ನು ಹೆಡ್ಡಿಂಗುಗಳು ಯಾವುದೋ ಒಂದನ್ನು ಆ ರೀತಿ ಆರಂಭ ಮಾಡಿದೆ, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗೆ ಮುಂದುವರ್ಕೊಂಡು ಹೋಯ್ತೇವೆ ವಿನಃ ನನ್ನ ವಿಶೇಷವಾದ ಪ್ರಯತ್ನ ಅಥವಾ ಶ್ರಮ ಅದರಲ್ಲಿ ಏನೂ ಇಲ್ಲ. ಅದಾಗದೇ ಸ್ಫುರಣೆಯಾಗಿ ಬರೆದಿರೋಂಥದ್ದೇ ಹೆಚ್ಚು. ಇಡೀ ಆ ಹೆಡ್ಡಿಂಗ್ ಮಾತ್ರ ಅಂತ ಹೇಳಲ್ಲ, ಇಡೀ ಪುಸ್ತಕನೇ ನಾನು ಭಾಳ ಶ್ರಮಪಟ್ಟು ಬರೆದೆ ಅಂತೇನು ನನಗೆ ಅನಿಸಿಲ್ಲ. ಆಗಿದೆ, ಸುಮಾರು 1-1.5 ವರ್ಷ ತೊಗೊಂಡಿದ್ದೇನೆ ಅದನ್ನು ಬರೆಯೋದಕ್ಕೆ. ಆದರೆ ಭಾಳ ಶ್ರಮಪಟ್ಟೆ, ಕಷ್ಟಪಟ್ಟೆ ಅಂತೇನಿಲ್ಲ. ಬರೆಯುವಾಗ ನನಗೊಂದು ಆನಂದ ಸಿಕ್ಕಿದೆ. ಕೆಲವು ಅಧ್ಯಾಯಗಳನ್ನು ಬರೆಯುವಾಗ ಸವಾಲು ಅನಿಸಿದೆ, ಕಷ್ಟ ಅನಿಸಿದೆ, ಇಲ್ಲ ಅಂತಲ್ಲ. ಆದರೆ ಅದು ಹೀಗೇ ಬರಿಬೇಕು ಅಂತ ಪ್ಲ್ಯಾನ್ಡ್ ಆಗಿ ಮಾಡಿದ್ದಂತೂ ಅಲ್ಲ. ಅದಾಗದೆ ಹರ್ಕೊಂಡು ಹೋಗಿದೆ. ಶ್ರೀಕೃಷ್ಣ ಅಂದರೆ ಆನಂದ, ಬರೆಯುವಾಗಿನ ಆನಂದ ಓದುವಲ್ಲೂ ಓದುಗನಾಗಿ ನನಗೆ ಸಿಕ್ಕಿದೆ. ನನ್ನ ಕೃಷ್ಣ ಲೋಕೋತ್ತರ ನಾಯಕನ ಜೀವನ ಕಥನ ನಮ್ಮ ಶಿವಮೊಗ್ಗದ ಹೆಮ್ಮೆಯ ಲೇಖಕ ಎಂ ಶ್ರೀನಿವಾಸನ್ ಅವರ ಹೊಸ ಕೃತಿ ನಾಳೆ ಶಿವಮೊಗ್ಗದಲ್ಲಿ ಬಿಡುಗಡೆ ಆಗ್ತಾ ಇದೆ. ಬಿಡುಗಡೆ ಮಾಡ್ತಾ ಇರೋರು ಹಾಗೂ ಪುಸ್ತಕದ ಕುರಿತು ಮಾತಾಡ್ತಾ ಇರೋರು ಗಜಾನನ ಶರ್ಮರು, ಕನ್ನಡದ ಖ್ಯಾತ ಕಾದಂಬರಿಗಾರರು. ಒಂದು ವಿಶೇಷವಾದ ಈ ಪ್ರಯತ್ನ ಓದುಗನನ್ನ ಕೃಷ್ಣನ ಲೋಕದಲ್ಲಿ ನಮ್ಮನ್ನ ಕೊಂಡೊಯ್ಯುತ್ತೆ. ನಾವಲ್ಲಿ ತಲ್ಲೀನರಾಗಿ ನಾವು ಓದುವಂತೆ ಮಾಡುತ್ತೆ ಅನ್ನೋದ್ರೊಳಗೆ ಯಾವುದೇ ಸಂಶಯ ಇಲ್ಲ. ನಿಮಗೆ ಈ ಕೃತಿಯ ಬಿಡುಗಡೆ ಸಮಾರಂಭ ಹಾಗೂ ಈ ಕೃತಿ ಹೆಚ್ಚೆಚ್ಚು ಸಾಹಿತ್ಯಾಸಕ್ತರಿಗೆ ತಲುಪಲಿ, ಹೀಗೆ ತಮ್ಮ ಸಾಹಿತ್ಯ ಕೃಷಿ ಮುಂದುವರಲಿ ಅಂತ KLive ನ್ಯೂಸ್ನ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಸರ್. ನಮಸ್ಕಾರ. ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ಅಯ್ಯಂಗಾರ್ ನ್ಯೂ SP ಬೇಕರಿ, ಜೈನ್ ಕಾಂಪೌಂಡ್ ಎದುರು, ಲಕ್ಷ್ಮೀ ಟಾಕೀಸ್ ಹತ್ತಿರ, ಶಿವಮೊಗ್ಗ.